ನಮಸ್ಕಾರ. ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮದ ಅಂಗವಾಗಿ ಕುಷ್ಠರೋಗದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಮಂಗಳೂರಿನ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ನವೀನ್ ಕುಮಾರ್ ವಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಡಾಕ್ಟರ್, ಈಗ ಮೊದಲನೇದಾಗಿ ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ಅಂದ್ರೆ ಏನು ಅಂತ? ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಕುಷ್ಠರೋಗದ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮ. ಯಾಕೆ ಇದನ್ನು ಈ ಟೈಮಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆಲ್ಲ ತಿಳಿದಿರತಕ್ಕಂತೆ ಹುತಾತ್ಮರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯೊಂದು ಅಂದರೆ ಜನವರಿ 30ರಿಂದ ಮೊದಲುಗೊಂಡು ಫೆಬ್ರವರಿ 13ರ ತಾರೀಕರವರೆಗೆ 15 ದಿವಸಗಳ ಕಾಲ ರಾಷ್ಟ್ರಾದ್ಯಂತ ಎಲ್ಲರಿಗೂ ಕುಷ್ಠರೋಗದ ಬಗ್ಗೆ ಮಾಹಿತಿಯನ್ನು ನೀಡುವುದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಮಾಡೋಕ್ಕೋಸ್ಕರನೇ ಅದಕ್ಕೊಂದು ವಿಶೇಷವಾದ ಒಂದು ಕಾಳಜಿಯನ್ನು ಇಟ್ಕೊಂಡು ಸ್ಪರ್ಶ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ಮುಟ್ಟುವಂಥದ್ದು, ಅದೊಂದು ನಮಗೊಂದು ಕಾಳಜಿಯನ್ನು ಕೊಡುವಂಥದ್ದು. ಆ ರೀತಿಯ ಹೆಸರನ್ನು ಕೊಟ್ಟು ಸ್ಪರ್ಶ್ ಕುಷ್ಠರೋಗ ಅರಿವು ಅಭಿಯಾನ ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಡಾಕ್ಟರ್, ಈಗ ಮೊದಲನೇದಾಗಿ ಅಂದ್ರೆ ನಾವೀಗ ಕುಷ್ಠರೋಗದ ಬಗ್ಗೆ ಮಾಹಿತಿನ ಕೊಡುವಂತ ಕಾರ್ಯಕ್ರಮ ಆಗಿರುವಂತ ಈ ತುಂಬಾ ಜನಕ್ಕೆ ಕುಷ್ಠರೋಗ ಅಂದ್ರೆ ಏನು ಅಂತ ಮಾಹಿತಿ ಸ್ವಲ್ಪ ಕಡಿಮೆ ಇರುತ್ತೆ. ಚರ್ಮರೋಗಗಳ ಬಂದ ಕೂಡಲೇ ಏನೋ ಭಯ ಪಡುವಂತದ್ದು ಇರುತ್ತೆ. ಈಗ ಕುಷ್ಠರೋಗ ಅಂದ್ರೆ ಏನು ಅಂತ? ಕುಷ್ಠರೋಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಚರ್ಮರೋಗದ ಬಗ್ಗೆ ಜನರಿಗೊಂದು ಅರಿವು ಕಡಿಮೆ ಇರುತ್ತೆ. ಯಾಕಂದ್ರೆ ಚರ್ಮ ಅನ್ನೋದು ದೇಹದ ಹೊರಗಿನ ಮೇಲ್ಭಾಗದಲ್ಲಿ ಎಲ್ಲ ಕಡೆ ಕಾಣುವಂಥದ್ದು, ಅಂದ್ರೆ ನಮ್ಮ ದೇಹದ ಅತಿ ದೊಡ್ಡ ಅಂಗ. ಸೊ ಸಾಮಾನ್ಯವಾಗಿ ಜನರಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಕುಷ್ಠರೋಗ ಅಥವಾ ಯಾವುದೇ ಒಂದು ಚರ್ಮರೋಗ ಬಂದರೆ ಅಷ್ಟೊಂದು ಅದರ ಬಗ್ಗೆ ಕಾಳಜಿಯನ್ನು ವಹಿಸುವುದಿಲ್ಲ. ಯಾಕಂತ ಹೇಳಿದ್ರೆ ವಿಪರೀತವಾದ ತೊಂದರೆಯನ್ನು ಅದು ಯೂಶ್ವಲ್ ಆಗಿ ಮೊದಲಿನ ಟೈಮಲ್ಲಿ ಮಾಡೋದಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಚರ್ಮರೋಗದ ಬಗ್ಗೆ ಒಂದು ನಿಧಾನವಾಗಿ ತಿಳಿದಿರುವಂಥದ್ದು. ಸೊ ಕುಷ್ಠರೋಗ ಅಂದರೆ ಏನು ಅಂತ ಹೇಳಿದ್ರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ. ಅದು ನಮ್ಮ ದೇಹವನ್ನು ಸೇರಿ ನಮಗೆ ಕಾಯಿಲೆಯನ್ನು ತರುವಂಥದ್ದು. ಈಗ ಇದರ ಪ್ರಾರಂಭಿಕ ಲಕ್ಷಣ ಯಾವ ರೀತಿ ಆಗುತ್ತೆ? ಇದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕಾಯಿಲೆ ಅಂದ್ರೆ ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿದ ನಂತರ ಸುಮಾರು ದಿವಸಗಳ ನಂತರ ನಮಗೆ ಕಾಯಿಲೆ ಲಕ್ಷಣಗಳನ್ನು ತರುವಂಥದ್ದು. ಯಾವುದೇ ಕಾಯಿಲೆ ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದ ಅಂದ್ರೆ ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿದ ನಂತರ ನಮಗೆ ಕಾಯಿಲೆಯನ್ನು ತರಬೇಕು ಅಂತ ಹೇಳಿದ್ರೆ ಅದು ನಮ್ಮ ದೇಹದಲ್ಲಿ ಮಲ್ಟಿಪ್ಲೈ ಆಗಬೇಕು. ಅಂದ್ರೆ ಅದರ ರೋಗಾಣುವಿನ ಏನು ವಂಶ ವೃದ್ಧಿ ಆಗಬೇಕು, ಆಮೇಲೆ ರೋಗ ಲಕ್ಷಣಗಳನ್ನು ತರುವಂಥದ್ದು. ಸೊ ಈ ಕುಷ್ಠರೋಗ ನಮ್ಮ ದೇಹವನ್ನು ಅಂದ್ರೆ ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿ ಹಲವಾರು ದಿವಸ, ಹಲವಾರು ತಿಂಗಳು ಅಥವಾ ಹಲವಾರು ವರ್ಷಗಳ ನಂತರ ನಮಗೆ ಕಾಯಿಲೆ ಲಕ್ಷಣಗಳನ್ನು ತರುವಂಥದ್ದು. ಇದು ಇದರದೊಂದು ಡ್ರಾಬ್ಯಾಕ್. ಅಂದ್ರೆ ನಮಗೆ ಅಷ್ಟು ಬೇಗ ಕುಷ್ಠರೋಗವನ್ನು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರೋಗ ಲಕ್ಷಣಗಳು ರೋಗ ದೇಹವನ್ನು ಪ್ರವೇಶ ಮಾಡಿದ ನಂತರ ಕೆಲವೊಂದು ದಿವಸದಲ್ಲೇ ಬರೋದಲ್ಲ, ಕೆಲವೊಂದು ದಿವಸಗಳು, ಕೆಲವೊಂದು ತಿಂಗಳುಗಳು, ಕೆಲವೊಂದು ವರ್ಷಗಳೇ ಆಗ್ಬೋದು. ತುಂಬಾ ಲೇಟ್ ಆಗಿ ನಮಗೆ ಬರುವಂಥದ್ದು. ಅದೇ ಕಾರಣ ಇದು ಐಡೆಂಟಿಫೈ ಆಗೋದು ತುಂಬಾ ಲೇಟ್. ಸೊ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಕಾಯಿಲೆ ಬರಬೇಕು ಅಂತ ಹೇಳಿ ಡಾಕ್ಟರ್ ಹೋಗ್ಬೇಕಾದ್ರೆ ಅವನಿಗೆ ಏನೋ ರೋಗ ಲಕ್ಷಣ ಕಾಣಬೇಕು, ಇಲ್ಲಾಂದ್ರೆ ಅವ್ನು ಡಾಕ್ಟರ್ ಹೋಗೋದಿಲ್ಲ. ಸೊ ಇದರಲ್ಲಿ ಏನು ರೋಗ ಲಕ್ಷಣ ಅಂತ ಹೇಳಿದ್ರೆ ಒಂದು ವೈಟ್ ಪ್ಯಾಚ್ ಅಂದ್ರೆ ಪ್ಯೂರ್ ವೈಟ್ ಅಲ್ಲ, ಒಂದು ತಿಳಿ ಬಿಳಿ ಅಥವಾ ಒಂದು ಸ್ವಲ್ಪ ತಾಮ್ರವರ್ಣದ ಮಚ್ಚೆ. ಅದರಲ್ಲಿ ಒಂದು ವಿಶೇಷತೆ ಏನಿದೆ, ಆ ಮಚ್ಚೆಯಲ್ಲಿ ಸ್ಪರ್ಶ ಜ್ಞಾನ ಇರೋದಿಲ್ಲ. ಸಾಮಾನ್ಯವಾಗಿ ನಮಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಮಚ್ಚೆ ಬರ್ತದೆ, ಆ ಮಚ್ಚೆಗಳಲ್ಲಿ ಸ್ಪರ್ಶ ಇರ್ತದೆ. ಬಟ್ ಇದರಲ್ಲಿ ಏನಾಗುತ್ತೆ, ಸ್ಪರ್ಶ ಜ್ಞಾನ ಕಡಿಮೆ, ಏನು ನೋವು ಮತ್ತೆ ಬಿಸಿ ತಣ್ಣಗಿನ ವ್ಯತ್ಯಾಸ ಗೊತ್ತಾಗೋದಿಲ್ಲ ನಮಗೆ, ಮತ್ತೆ ಮುಟ್ಟಿದ್ರೆ ಗೊತ್ತಾಗಲ್ಲ ಆ ಜಾಗದಲ್ಲಿ. ಈ ತರ ಲಕ್ಷಣಗಳು ಇರ್ತವೆ. ಜೊತೆಗೆ ನಮಗೆ ನರದ ಸಂಬಂಧವಾದ ತೊಂದರೆಗಳು ಕಾಣಿಸುತ್ತೆ. ಇದು ಎರಡೇ ಅದರದ್ದು ಮುಖ್ಯವಾದ ಲಕ್ಷಣಗಳು. ಅಂದ್ರೆ ಈಗ ಈ ಒಂದು ರೋಗ ಬರ್ಲಿಕ್ಕೆ ಕಾರಣಗಳು ಏನು ಅಂತ? ರೋಗಕ್ಕೆ ಯಾವುದೇ ಒಂದು ರೋಗ ಬರಬೇಕಂದ್ರೆ ರೋಗಾಣು ಪ್ರಕೃತಿಯಲ್ಲಿ ಇರಬೇಕು, ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಈ ರೋಗ ಬರಬೇಕು ಅಂತ ಹೇಳಿದ್ರೆ ಆ ರೋಗಾಣು ಯಾವುದೊಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಆ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ, ಸಾಮಾನ್ಯವಾಗಿ ನಾವು ಕೆಮ್ಮಿದಾಗ ಸೀನಿದಾಗ ಏನಾಗುತ್ತೆ ಅಂತ ಹೇಳಿ ಗಾಳಿಯ ಗುಳ್ಳೆಗಳು ಹೊರಗೆ ಬರ್ತದೆ. ಪಕ್ಕದಲ್ಲಿರುವಂಥ ವ್ಯಕ್ತಿ ಅದನ್ನ ಒಳಗಡೆ ಶ್ವಾಸ ತಗೋಬೇಕಾದ್ರೆ ಒಳಗಡೆ ತಗೊಳ್ತಾನೆ. ಈ ಕಾರಣದಿಂದಾಗಿ ಅವನಿಗೆ ಹರಡುತ್ತೆ. ಸೊ ರೋಗಿತ ವ್ಯಕ್ತಿ ಯಾರು ಸೋಂಕಿತ ವ್ಯಕ್ತಿ ಏನಿರ್ತಾನೋ ಅವನಲ್ಲಿ ರೋಗಾಣು ತುಂಬಾ ಇರಬೇಕು. ತುಂಬಾ ನಂಬರ್ ಇಲ್ಲಿದಾಗ ಅವನು ಹೊರಗಡೆ ಬಿಡ್ತಾನೆ. ಅದನ್ನ ಪಕ್ಕದಲ್ಲಿರೋ ವ್ಯಕ್ತಿ ತುಂಬಾ ಟೈಮ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಒಂದು ಸಲ ಕಾಂಟ್ಯಾಕ್ಟ್ ಅಲ್ಲಿ ಬರಲ್ಲ, ತುಂಬಾ ಟೈಮ್. ಅದ ಕಾರಣ ಸಾಮಾನ್ಯವಾಗಿ ಈ ಕಾಯಿಲೆಗಳನ್ನ ನಾವು ಕ್ಲೋಸ್ ಕಾಂಟ್ಯಾಕ್ಟ್ ಅಂದ್ರೆ ತುಂಬಾ ಒಂದೇ ರೂಮಲ್ಲಿ ತುಂಬಾ ಜನ ಜೊತೆಗಿರುವಂಥದ್ದು ಅಂದ್ರೆ ಆ ತರ ಪರಿಸ್ಥಿತಿಯಲ್ಲಿ ಜಾಸ್ತಿ ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಅದೇ ನಾನು ಕೇಳ್ಬೇಕಂದ್ರೆ ಈಗ ರೋಗ ಲಕ್ಷಣ ಗೊತ್ತಾಗೋದು ತುಂಬಾ ಟೈಮ್, ಆ ವ್ಯಕ್ತಿಗೆ ರೋಗ ಇದೆ ಅಂತಲೇ ಗೊತ್ತಾಗೋದಿಲ್ಲ. ನಾವು ಹೇಗೆ ಅವರಿಂದ ದೂರ? ಕರೆಕ್ಟ್, ಇದು ಕಷ್ಟ. ಅದೇನು ಹೇಳಿದ್ವಿ, ಇದರಲ್ಲಿ ಈ ರೋಗ ಲಕ್ಷಣ ಪ್ರಾಬ್ಲಮ್ ಅದೇ. ಏನಂತ ಹೇಳಿದ್ರೆ ರೋಗಿತ ವ್ಯಕ್ತಿ ಅವನು ಸೋಂಕಿತ ಅಂತ ನಮಗೆ ಗೊತ್ತಿರಲ್ಲ, ಅವನ ಜೊತೆ ನಾವಿರ್ತೀವಿ, ಅವನು ನಮಗೆ ಕಾಯಿಲೆಯನ್ನು ಹರಡ್ತಾನೆ. ಸೊ ಇದರಿಂದ ನಮಗೆ ಯಾವುದೊಬ್ಬ ವ್ಯಕ್ತಿ ಬಂದ್ರೆ ಅವನಿಗೆ ಯಾವಾಗ ಕಾಯಿಲೆ ಬಂತು ಹೇಳಕ್ ಬರಲ್ಲ. ಅವನು ಯಾವುದೋ ಊರವರು ಹೋಗಿರ್ತಾನೆ. ಫಾರ್ ಎಕ್ಸಾಂಪಲ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಜನ ಜಾರ್ಖಂಡ್ ಇಂದ, ಬಿಹಾರದಿಂದ ಅವರೆಲ್ಲ ಬಂದಿರ್ತಾರೆ. ಅವರಿಗೆ ಕಾಯಿಲೆಗಳು ಜಾಸ್ತಿ ಇದಾವೆ, ಆ ಪ್ರದೇಶದಲ್ಲಿ ಕಾಯಿಲೆಗಳು ಜಾಸ್ತಿ ಇದಾವೆ. ಸೊ ಅವ್ರು ಇಲ್ಲಿ ಬಂದ ನಂತರ ನಮಗೆ ಐಡೆಂಟಿಫೈ ಮಾಡ್ತೀವಿ. ಸೊ ಯಾವ ಬರುವಂತ ಸಾಧ್ಯತೆಗಳು ಇರುತ್ತೆ. ನಾವು ಅದಕ್ಕೆ ಎಟ್ ರಿಸ್ಕ್
ಯಾಕಂದ್ರೆ ನಮ್ಮಲ್ಲಿ ಮೈಗ್ರೇಟರಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದಕ್ಕೋಸ್ಕರ. ಈಗ ಇದು ಕೆಮ್ಮೋದ್ರಿಂದ ಅಥವಾ ಅವರೊಂದು ಹತ್ತಿರ ಇರೋದ್ರಿಂದ ಮಾತ್ರ ಬರೋದು ಅಥವಾ ಬೇರೆ ಏನಾದ್ರೂ ಹರಡುವ ಇಲ್ಲ, ಇಷ್ಟೇ ಕಾರಣದಿಂದ ಬರುವಂತದ್ದು. ನಾವು ವ್ಯಕ್ತಿ ಸೋಂಕಿತ ವ್ಯಕ್ತಿ ಗಾಳಿ ಹೊರಗಡೆ ಸೂಸಿದಾಗ ಅದನ್ನು ನಾವು ಇನೇಲ್ ಮಾಡಿದ್ರೆ ಬರುತ್ತೆ. ಕೆಲವೊಂದು ಸಮಯದಲ್ಲಿ ಸೋಂಕಿತ ವ್ಯಕ್ತಿಯಲ್ಲಿ ತುಂಬಾ ಗಾಯಗಳಿದ್ದಾಗ ಅವನಲ್ಲಿ ಆ ಗಾಯಗಳು ಅಂದ್ರೆ ಅಂತ ಗಾಯಗಳು ಸಾಮಾನ್ಯವಿರುವುದಿಲ್ಲ, ಅಂತ ಗಾಯಗಳಿದ್ದಾಗ ಕೆಲವೊಂದು ಕಡೆ ಬರುವಂತ ಸಾಧ್ಯತೆ, ಬಟ್ ತುಂಬಾ ಕಮ್ಮಿ ಅದು. ಈಗ ಈ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರಾವಳಿಯಲ್ಲಿ ಇದರ ಪ್ರಮಾಣ ಎಷ್ಟಿದೆ ಅನ್ನೋದು ಕುಷ್ಠರೋಗದ? ಕುಷ್ಠರೋಗದ ಪ್ರಮಾಣ ನಮ್ಮ ನ್ಯಾಷನಲ್ ಎವರೇಜ್ ತಗೊಳ್ಳೋದು ಅಂತ ಹೇಳಿದ್ರೆ ಅಥವಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಾವು ತಗೊಳ್ಳೋದು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಇರುವಂಥ ಕುಷ್ಠರೋಗಿಗಳ ಸಂಖ್ಯೆಗಳಿಗೆ ನಮ್ಮ ಭಾರತದ್ದು 2/3 ಅಂದರೆ 2 ಅಂದರೆ 3/2 ಭಾಗ ನಾವೇ ಕೊಡೋದು, ನಮ್ಮ ಇಂಡಿಯಾನೇ ಕೊಡೋದು. ಒಟ್ಟು 3 ಭಾಗ ಅಂತ ನಾವು ಇಡೀ ವಿಶ್ವದಲ್ಲಿ ತೊಗೊಂಡ್ರೆ ಅದರಲ್ಲಿ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ನಮ್ಮ ಇಂಡಿಯಾದಲ್ಲಿ 1,30,000 1,20,000 ಆ ಥರ 50,000 ಆ ಥರ ಪಾಪ್ಯುಲೇಷನ್ ಜನಗಳು ಈಗ ಕುಷ್ಠರೋಗದಿಂದ ಬಾಧಿತರಾಗಿರ್ತಾರೆ. ನಮ್ಮ ದಕ್ಷಿಣ ಕನ್ನಡ ತಗೊಂಡ್ರೆ ನಮ್ಮಲ್ಲಿ ಒಂದು 40ರಿಂದ 50 ಅಷ್ಟೇ ಮ್ಯಾಕ್ಸ್, ಅದಕ್ಕಿಂತ ಜಾಸ್ತಿ ವರ್ಷನೂ ಬರೋದಿಲ್ಲ. ನಮ್ಮದು ಎಲಿಮಿನೇಷನ್ ಟಾರ್ಗೆಟ್ ಏನಿದೆ ಅದನ್ನು ನಾವು ರೀಚ್ ಆಗಿದ್ವಿ. ನಮ್ಮ ಭಾರತ ದೇಶ ಏನೊಂದು ಎಲಿಮಿನೇಷನ್ ಟಾರ್ಗೆಟ್ ಇಟ್ಕೊಂಡಿದೀವಿ ಅದನ್ನು ನಮ್ಮ ದಕ್ಷಿಣ ಕನ್ನಡ ಯಾವತ್ತೇ ರೀಚ್ ಆಗಿದೆ. ಬಟ್ ಇವಾಗಲೂ ಕೂಡ ಪ್ರೆಸೆಂಟ್ ಇದೆ, ಕಾಯಿಲೆ ಇದೆ, ತುಂಬಾ ಕಡಿಮೆ ರೇಂಜಲ್ಲಿ ಇದೆ. ಅದ್ರಿಗೆ ಯಾವ ಏಜ್ನವರು ಇದು ಜಾಸ್ತಿ? ಇದು ಸಾಮಾನ್ಯವಾಗಿ ಮಧ್ಯವಯಸ್ಕರಲ್ಲಿ ಜಾಸ್ತಿ ಕಾಣ್ತೀವಿ. ಆಲ್ಮೋಸ್ಟ್ ಒಂದು 30ರಿಂದ 50 ವರ್ಷ ಆ ವಯಸ್ಸಿನಲ್ಲಿ ಜಾಸ್ತಿ ಕಾಣ್ತೀವಿ. ಆದರೆ ಸಣ್ಣ ಮಕ್ಕಳಲ್ಲೂ ಕೂಡ ಇದೆ. ಸಣ್ಣ ಮಕ್ಕಳಲ್ಲೂ ಯಾವುದೋ ಒಂದು ಪ್ರದೇಶದಲ್ಲಿ ಸಣ್ಣ ಮಕ್ಕಳಲ್ಲಿ ಇದೆ ಅಂತ ಹೇಳಿದ್ರೆ ಅದು ಆಕ್ಟಿವ್, ಆ ಏರಿಯಾದಲ್ಲಿ ಇನ್ನೂ ಡಿಸೀಸ್ ಆಕ್ಟಿವ್ ಇದೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಬರಬೇಕಂದ್ರೆ ಆ ಪ್ರದೇಶದಲ್ಲಿ ಮಕ್ಕಳು ಕಾಂಟ್ಯಾಕ್ಟ್ ಸ್ವಲ್ಪ ಕಡಿಮೆ ಇರೋದು, ಆ ಟೈಮಲ್ಲಿ ಮಕ್ಕಳಿಗೆ ಬರಬೇಕಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಯಾರಿಗೊಬ್ರಿಗೆ ಇದೆ, ಸೊ ಮಕ್ಕಳಿಗೆ ಬೇಗ ಬರ್ತಾ ಇದೆ. ಸೊ ಆದ ಕಾರಣ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಮಗುವಿಗೆ ಕಾಯಿಲೆ ಇದೆ ಅಂತಂದ್ರೆ ಆ ಪ್ರದೇಶದಲ್ಲಿ ಇನ್ನೂ ಕೂಡ ಡಿಸೀಸ್ ಆಕ್ಟಿವ್ ಜಾಸ್ತಿ ಇದೆ ಅಂತ ಅರ್ಥ. ಒಬ್ಬ ವ್ಯಕ್ತಿ ನೀವು ಹೇಳಿದಂತೆ ಎಲ್ಲ ಲಕ್ಷಣಗಳನ್ನ ಇಟ್ಕೊಂಡು ನಿಮ್ಮ ಹತ್ರ ಬಂದಾಗ ನೀವು ಆ ವ್ಯಕ್ತಿಗೆ ಕುಷ್ಠರೋಗನೇ ಇದೆ ಅನ್ನುವಂಥದ್ದು ಯಾವ ರೀತಿ ಪರೀಕ್ಷೆಗಳ ಮುಖಾಂತರ ಕಂಡುಹಿಡಿತೀವಿ? ಇದು ಬಹಳ ಮುಖ್ಯ. ಯಾವುದೇ ಒಂದು ಕಾಯಿಲೆಯನ್ನ ನಾವು ಡಿಕ್ಲೇರ್ ಮಾಡಬೇಕಾದ್ರೆ ಅದನ್ನ ಫಸ್ಟ್ಗೆ ಎಕ್ಸಾಮಿನೇಷನ್ ಮಾಡಬೇಕು, ಆಮೇಲೆ ಕೆಲವೊಂದು ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾಯಿಲೆನ ಡಿಕ್ಲೇರ್ ಮಾಡಬೇಕಂದ್ರೆ ಯಾಕೆ ಇದರಲ್ಲಿ ನಮ್ಮ ಕುಷ್ಠರೋಗದ ಬಗ್ಗೆ ಇವತ್ತು ಕೂಡ ನಾವು ಮಾತಾಡ್ತಿದ್ವಿ. ಯಾವ್ದಾದ್ರು ಹೇಳೋದು ಅಂತ ಹೇಳಿದ್ರೆ ಒನ್ ಆಫ್ ದ ಏನ್ಷಿಯಂಟ್ ಕಾಯಿಲೆ, ತುಂಬಾ ಹಳೆಯ ಕಾಲದಿಂದಲೂ ಬಂದಿರತಕ್ಕಂಥ ಕಾಯಿಲೆ, ತುಂಬಾ ಇದರ ಬಗ್ಗೆ ಗೊತ್ತಿರತಕ್ಕಂಥ ಕಾಯಿಲೆ. ಬಟ್ ಇವಾಗಲೂ ಪ್ರೆಸೆಂಟ್ ಇದೆ, ಯಾಕಂದ್ರೆ ನಾವು ಹಲವಾರು ಡಿಸೀಸ್ ಅನ್ನು ಎಲಿಮಿನೇಟ್ ಮಾಡಿದ್ವಿ, ಇದನ್ನು ಎಲಿಮಿನೇಟ್ ಮಾಡಿಲ್ಲ. ಇವಾಗಲೂ ಕೂಡ ಯಾಕೆ ಪ್ರೆಸೆನ್ಸ್ ಇದೆ ಅಂತ ಹೇಳಿದ್ರೆ ಇದೇ ಕಾರಣದಿಂದ, ಯಾಕಂದ್ರೆ ಜನರಿಗೆ ಅದರ ಬಗ್ಗೆ ಒಂದು ತಪ್ಪು ಕಲ್ಪನೆಗಳು ಇವಾಗಲೂ ಇದೆ. ಯಾಕೆಂತ ಹೇಳಿದ್ರೆ ಅದು ಯಾವುದೋ ಒಂದು ನಮ್ಮ ಮಾಡಿದ ಪಾಪದ್ದು ಕೆಲಸ, ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ವಿ, ಅದಕ್ಕೆ ಇವತ್ತು ನಮಗೆ ಕಾಡ್ಕೊಂಡಿದೆ ಅಂತದೆಲ್ಲ ಇನ್ನೂ ಕೂಡ ಜನರಲ್ಲಿ ನಂಬಿಕೆಗಳಿದಾವೆ. ನಾವು ಮೂಢನಂಬಿಕೆ ಅನ್ನೋದು ಏನೋ ಒಂದು ನಂಬಿಕೆಗಳಿದಾವೆ, ಅದಕ್ಕೋಸ್ಕರ ಆ ಥರ ಆಗ್ತಾ ಇದೆ. ಸೊ ಇವಾಗ ಇದು ನಾವು ಪೇಷಂಟ್ ಬಂದ ಕೂಡಲೇ ನಮಗೆ ಅವನಿಗೆ ಕನ್ಫರ್ಮ್ ಮಾಡ್ಕೊಂಡು ಹೇಳಕ್ಕೆ ಬರಲ್ಲ, ನಿನಗೆ ಲೆಪ್ರಸಿ ಇದೆ ಅಂತ ಹೇಳಕ್ಕೆ ಹೇಳಿದ ಕೂಡಲೇ ಏನಾಗುತ್ತೆ, ಫಸ್ಟ್ಗೆ ಜನರ ರಿಯಾಕ್ಷನ್ ಹೋಯ್ತು, ನನ್ನ ಕತೆ ಮುಗೀತು ಇವತ್ತಿಗೆ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತು ಪೇಷಂಟ್ ಅನ್ನ ಕೌನ್ಸಿಲಿಂಗ್ ಮಾಡ್ಬೇಕು. ಅದಕ್ಕೋಸ್ಕರ ಫಸ್ಟ್ಗೆ ಈಗ ವ್ಯಕ್ತಿ ಒಬ್ಬ ಬರ್ತಾನೆ, ಅವನಿಗೆ ಒಂದು ಬಿಳಿ ಮಚ್ಚೆ ಇದೆ, ಅವನಿಗೆ ಸ್ಪರ್ಶದ ಬಗ್ಗೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಅವನು ಬರ್ತಾನೆ ನಮ್ಮ ಹತ್ರ, ನಾವು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡುವಾಗ ನಾವು ಫಸ್ಟಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಹೆಡ್ ಟು ತಲೆಯಿಂದ ಅಡಿಯಿಂದ ಮುಡಿಯವರೆಗೆ, ತಲೆಯಿಂದ ಕಾಲಿನವರೆಗೆ ಎಲ್ಲ ಕಡೆ ಅವನನ್ನು ಸ್ಟ್ರಿಪ್ ಮಾಡಿ ಎಲ್ಲ ಅವನು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಇಡೀ ದೇಹವನ್ನು ಪರೀಕ್ಷೆ ಮಾಡಿ ದೇಹದಲ್ಲಿ ಎಲ್ಲೆಲ್ಲಿ ಮಚ್ಚೆಗಳಿದಾವೆ ಅದನ್ನೆಲ್ಲ ನೋಡ್ತೀವಿ, ಲೆಕ್ಕ ಮಾಡ್ತೀವಿ ಎಷ್ಟು ಮಚ್ಚೆಗಳಿದಾವೆ. ಯಾಕಂದರೆ ಇದು ಟ್ರೀಟ್ಮೆಂಟಿಗೆ ಬಹಳ ಮುಖ್ಯ, ಮಚ್ಚೆಗಳ ಲೆಕ್ಕ ಮಾಡುವಂಥದ್ದು. ಆಮೇಲೆ ನರಗಳು ಯಾವ್ದಾದ್ರು ಊದ್ಕೊಂಡಿದೆ, ಯಾಕಂದ್ರೆ ನಾವು ನರಗಳ ಎಕ್ಸಾಮಿನೇಷನ್ ಮಾಡ್ತೀವಿ. ನಮಗೆ ನರ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನರ ದಪ್ಪ ಆಗಿದೆಯಾ ಸಣ್ಣಗಿ ನಾರ್ಮಲ್ ಇದೆಯಾ ಅಂತ. ದಪ್ಪ ಆಗಿದ್ರೆ ನರ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಸೊ ಆವಾಗ ನಾವು ಅದನ್ನು ಎಕ್ಸಾಮಿನ್ ಮಾಡಿದ ನಂತರ ಮತ್ತೆ ನಾವು ಕನ್ಫರ್ಮೇಟರಿ ಡಯಾಗ್ನೋಸಿಸ್ಗೆ ಲ್ಯಾಬ್ ಅಂತ ಟೆಸ್ಟ್ ಮಾಡ್ತೀವಿ. ಒಂದು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಮಾಡ್ತೀವಿ. ಅವನ ಕಿವಿಯಿಂದ, ಹಣೆಯಿಂದ, ಆಮೇಲೆ ಎಲ್ಲಿ ಪ್ಯಾಚ್ ಇದೆಯಾ ಅದರಿಂದ ಒಂದು ಸಣ್ಣ ಟಿಶ್ಯೂ ಸ್ಮಿಯರ್ ಅನ್ನು ತೆಗೆದುಬಿಟ್ಟು ಅದನ್ನು ಟೆಸ್ಟ್ ಮಾಡಿ ಅದರಲ್ಲಿ ಬ್ಯಾಸಿಲೆ ಇದೆಯಾ, ಮೈಕ್ರೋ ರೋಗಾಣು ಇದೆಯಲ್ಲ ಅದನ್ನು ಹುಡುಕ್ತೀವಿ, ಅದು ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಕೆಲವು ಸಲ ಏನಾಗುತ್ತೆ ಅಂತೇಳಿ ಕೆಲವೊಬ್ಬ ವ್ಯಕ್ತಿ ಮಚ್ಚೆಗಳಿರ್ತವೆ ಬಟ್ ರೋಗಾಣುಗಳು ನಮಗೆ ಸಿಗೋದಿಲ್ಲ. ಸೊ ಆವಾಗ ಇನ್ನೂ ಕನ್ಫರ್ಮೇಟ್ರಿಗೋಸ್ಕರ ನಾವು ಚರ್ಮದ ಸಣ್ಣ ಪೀಸನ್ನು ತೆಗೆದು ಬಯಾಪ್ಸಿ ಅಂತ ಮಾಡ್ತೀವಿ. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದು ಲೆಪ್ರಸಿ ಹೌದಾ ಅಲ್ವಾ, ಅಥವಾ ಹ್ಯಾನ್ಸನ್ಸ್ ಡಿಸೀಸ್ ಅಂತ ನಾವು ಈಗ ಲೆಪ್ರಸಿ ಅಂತ ಹೇಳೋದಿಲ್ಲ, ನಾವು ಹ್ಯಾನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇದು ರೋಗಾಣುವನ್ನು ಕಂಡುಹಿಡಿದವನೊಬ್ಬ ವಿಜ್ಞಾನಿ ಹೆಸರನ್ನು ಆ ಡಿಸೀಸಿಗೆ ಇಟ್ಬಿಟ್ಟು ಹ್ಯಾನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅದನ್ನು ನಾವು ಟೆಸ್ಟ್ ಮಾಡಿಬಿಟ್ಟು ಅವನಿಗೆ ಕನ್ಫರ್ಮ್ ಆಗಿ ಅವನಿಗೆ ಕಾಯಿಲೆ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿ ಅವನಿಗೆ ಹೇಳ್ತೀವಿ. ಓಕೆ, ಈಗ ಈ ವೈಟ್ ಪ್ಯಾಚಸ್ ಅಥವಾ ನರಗಳಿರುವಂಥದ್ದು ದೇಹದ ಯಾವ ಭಾಗದಲ್ಲಿ ಸಹ ಇರಬಹುದು? ಅದೇ ಹೇಳಿದ್ ನಾನು. ಅದಕ್ಕೆ ಅವನನ್ನು ಯಾವುದೊಬ್ಬ ವ್ಯಕ್ತಿಗೆ ಕುಷ್ಠರೋಗದಿಂದ ಕನ್ಫರ್ಮ್ ಮಾಡೋಕ್ಕೆ ಸ್ಟ್ರಿಪ್ ಮಾಡಿ ಅವನ ದೇಹದ ಎಲ್ಲ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಫುಲ್ ಸ್ಟ್ರಿಪ್ ಮಾಡಿ ನೋಡ್ತೀವಿ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಈ ಬ್ಯಾಕ್ಟೀರಿಯಾ ಇದೆಲ್ಲ ಅದು ಕೂಲೆಸ್ಟ್ ಪಾರ್ಟ್ಗಳಲ್ಲಿ ಜಾಸ್ತಿ ಆಕ್ಟಿವ್ ಆಗಿರುವಂಥದ್ದು. ನಮ್ಮ ಕಿವಿಗಳಲ್ಲಿ, ನಮ್ಮ ಗ್ಲೂಟಿಯಲ್ ರೀಜನ್, ಬಟಕ್ಸ್ ಅಲ್ಲಿ ಅಲ್ಲೆಲ್ಲ ಜಾಸ್ತಿ ಇರುತ್ತೆ. ಸೊ ಎಲ್ಲ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಓಕೆ ಸರ್, ಇದೆಲ್ಲ ಪರೀಕ್ಷೆಗಳನ್ನು ಮಾಡಿ ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ? ಇದು ನಾವು ಡಯಾಗ್ನೋಸ್ ಮಾಡಿದ ನಂತರ ನಾವು ಅವನಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಯಾವುದೇ ಒಂದು ಕಾಯಿಲೆಗೆ ನಮಗೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಚಿಕಿತ್ಸೆ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಾವು ಕಾಯಿಲೆಯನ್ನು ಡಯಾಗ್ನೋಸ್ ಮಾಡಿ ಅಂತ ಪ್ರಯೋಜನ. ಸೊ ಚಿಕಿತ್ಸೆ ಕೊಡಬೇಕಾದ್ರೆ ನಾನು ಅವಾಗಲೇ ಹೇಳಿದೆ, ನಾವು ಮಚ್ಚೆಗಳನ್ನು ಲೆಕ್ಕ ಹಾಕೋದು ಬಹಳ ಮುಖ್ಯ ಅಂತ. ಯಾಕಂತ ಹೇಳಿದ್ರೆ ಇದರ ಮೇಲೆ
5ಕ್ಕಿಂತ ಕಡಿಮೆ ಮಚ್ಚೆ ಮತ್ತು ಒಂದು ನರನೇ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದರೆ ಅವನಿಗೆ 6 ತಿಂಗಳ ಚಿಕಿತ್ಸೆ. 5 ಅಥವಾ ಅದಕ್ಕಿಂತ ಜಾಸ್ತಿ ಮಚ್ಚೆಗಳು ಮತ್ತು ನರಗಳ ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಪಾಸಿಟಿವ್, ನಾನು ಹೇಳಿದೆ ಸ್ಲಿಟ್ ಎಕ್ಸಾಮಿನೇಷನ್ ಪಾಸಿಟಿವ್ ಇದ್ದರೆ ಅವನಿಗೆ 1 ವರ್ಷದ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಸೊ ಇದು ಉಚಿತವಾಗಿ ಕೊಡುವಂಥ ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಜಿಲ್ಲಾ ಆಸ್ಪತ್ರೆಗಳು, ಎಲ್ಲ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಸಿಗ್ತದೆ. ಅದನ್ನು ನಾವು ಅವರಿಗೆ ಹೇಳ್ತೀವಿ ಯಾವ ಥರ ತಗೋಬೇಕು ಅಂತ. ಯಾಕಂತ ಹೇಳಿದ್ರೆ ಈ ಮಾತ್ರೆ ತಗೊಳ್ಬೇಕಾದ್ರೆ ನಾವು ಉಳಿದ ಕಾಯಿಲೆಗಳ ಥರ 1-2 ದಿವಸ ತಗೊಂಡು ಅಥವಾ 5 ದಿವಸ ತಗೊಂಡು ಆಂಟಿಬಯೋಟಿಕ್ ಥರ ಮುಗಿಸೋದಲ್ಲ. ಇದು ವರ್ಷಾನುಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ತಗೊಳ್ಳುವಂಥ ಟ್ಯಾಬ್ಲೆಟ್. ಸೊ ಅದಕ್ಕೋಸ್ಕರ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಈ ಥರ ತಗೋಬೇಕಾಗತ್ತೆ ಅಂತ ಹೇಳ್ತೀವಿ. ಓಕೆ, ಈಗ ಒಬ್ಬ ಕುಷ್ಠರೋಗ ಇರುವಂತ ವ್ಯಕ್ತಿಯನ್ನ ಅವರ ಜೊತೆ ಇರೋರು ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ. ಅಂದ್ರೆ ಅವರನ್ನ ಒಂದು ತುಂಬಾ ಜನ ನೋಡುವಂತದ್ದು, ಒಂದು ಅಸ್ಪೃಶ್ಯರಾಗಿ ನೋಡುವಂತದ್ದು, ಅವರನ್ನು ಮುಟ್ಬಾರ್ದು. ಹಾಗೆ ಅವರ ಜೊತೆ ಇರುವವರಿಗೆ ಏನ್ ಹೇಳ್ತೀರಾ ಅಂತ, ಅವ್ರು ಯಾವ ರೀತಿ ಆಗಿರ್ಬೇಕು? ಅವರು ಏನು ಅಂತ ಹೇಳಿದ್ರೆ, ಒಂದು ಇವಾಗ ನಾನು ಹೇಳಿದೆ, ಅದು ಈಗ ರೋಗಾಣು ಗಾಳಿಯಿಂದ ಹರಡುವಂತ ಕಾಯಿಲೆ ಆದ ಕಾರಣ ಪ್ರಿಕಾಷನ್ಸ್ ತಗೋಬೇಕು ಅಂತ. ನಾವೀಗ ನಾನು ಹೇಳಿದೆ ಸ್ಲಿಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಸ್ಲಿಟ್ ಎಕ್ಸಾಮಿನೇಷನ್ ಮಾಡಿದಾಗ ಪಾಸಿಟಿವ್ ಇದ್ರೆ ಹೀಸ್ ಮೋರ್ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಯಾಟಿಕ್. ಯಾಕಂದ್ರೆ ಅವನು ಕಾಯಿಲೆಯನ್ನು ಸ್ಪ್ರೆಡ್ ಮಾಡ್ತಾನೆ. ಸ್ಲಿಟ್ಟಲ್ಲಿ ನೆಗೆಟಿವ್ ಇದ್ದವನು ಯೂಶುವಲಿ ಕಾಯಿಲೆಯನ್ನು ಸ್ಪ್ರೆಡ್ ಮಾಡೋದಿಲ್ಲ. ಅದು ಅವನಿಗೆ ಅಷ್ಟೇ ಇರ್ತದೆ. ಅವನು ಇನ್ನೂ ಜಾಸ್ತಿ ಆದಾಗ ಅದು ಇನ್ನೂ ಮಲ್ಟಿಪ್ಲೈ ಆದರೆ ಮತ್ತೆ ಅವನು ಸ್ಪ್ರೆಡ್ ಮಾಡೋದು ಸಾಧ್ಯತೆ ಇರೋದು. ಸೊ ಅದಕ್ಕಿಂತ ಮೊದಲು ಏನು ಮಾಡ್ತೀವಿ ಅಂತ, ಒಂದು ವ್ಯಕ್ತಿಗೆ ಯೂಶುವಲ್ ಆಗಿ ನಾವು ಮಾಸ್ಕ್ ಹಾಕಕ್ಕೆ ಹೇಳ್ತೀವಿ. ಯಾಕಂದರೆ ಗಾಳಿಯಿಂದ ಹರಡುವ ಕಾಯಿಲೆ, ಮಾಸ್ಕ್ ಹಾಕಕ್ಕೆ, ಪೇಷಂಟಿಗೆ ಮಾಸ್ಕ್ ಹಾಕಕ್ಕೆ ಹೇಳ್ತೀವಿ. ಆಮೇಲೆ ಅವನಿಗೆ ಟ್ರೀಟ್ಮೆಂಟ್, ಅವನ ಜೊತೆ ಊಟ ಮಾಡೋದು, ತಿಂಡಿ ತಿನ್ನೋದು ಎಲ್ಲ ಮಾಡ್ಬೋದು, ಏನು ಸಮಸ್ಯೆಗಳಿಲ್ಲ, ಇಷ್ಟು ಮಾಡ್ಬೋದು. ಅದರ ಜೊತೆಗೆ ಏನಂತೇಳಿ ಇವಾಗ ಹೊಸದಾಗಿ ಏನು ಮಾಡಿದೆ ಅಂತೇಳಿ, ಅವರಿಗೂ ಕಾಯಿಲೆ ಬರಬಾರ್ದು ಅಂತೇಳಿ ಒಂದು ಸಿಂಗಲ್ ಡೋಸ್ ರಿಫ್ಯಾಂಪಿಸಿನ್ ಅಂತ ಟ್ಯಾಬ್ಲೆಟ್ ಅನ್ನು ಕೊಡ್ತೀವಿ. ಮನೆಯಲ್ಲಿರುವಂಥ ಎಲ್ಲ ಅವನ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ, ಅವನ ವರ್ಕ್ ಪ್ಲೇಸಲ್ಲಿ ಇರ್ಬೋದು, ಅವ್ನ ಮನೇಲಿ ಇರ್ಬೋದು, ಯಾರು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರ್ತಾರೆ ಅವರಿಗೆ ಒಂದು ಸಿಂಗಲ್ ಡೋಸ್ ರಿಫ್ಯಾಂಪಿಸಿನ್ ಕೊಟ್ಟು, ಅವರಲ್ಲಿ ಏನಾದರೂ ಒಂದು ಇನ್ ಕೇಸ್ ಅವರಿಗೆ ಆಲ್ರೆಡಿ ಬಂದಿದ್ರೆ ಅದನ್ನೆಲ್ಲ ಸಾಯಿಸ್ಲಿಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ. ಸೊ ಅದರಿಂದ ಅವ್ರಿಗೆ ಬರೋದಿಲ್ಲ. ಈಗ ಇಂಥ ಒಂದು ರೋಗಿಗಳಿಗೆ ಒಂದು ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳು ಸಿಗುತ್ತಾ, ಅಥವಾ ಟ್ರೀಟ್ಮೆಂಟ್ಗೆ ಏನಾದ್ರು ಹೆಲ್ಪ್ ಆಗುವಂಥದ್ದು? ಇದೆ. ನಾನು ಆವಾಗಲೇ ಹೇಳಿದೆ, ಒಂದು ಚಿಕಿತ್ಸೆ ಸಂಪೂರ್ಣ ಉಚಿತ. ಸೊ ಅದು ಒಂದು, ಅದರ ಬಗ್ಗೆ ಅವರೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದು ಈ ಕುಷ್ಠರೋಗದ ಬಳಿ ಸರ್ಕಾರದಿಂದ ಯಾವಾಗ ಕೊಡುತ್ತಾರೆ ಅಂತ ಹೇಳಿದ್ರೆ, ಅಂಗವಿಕಲತೆ ಬಂದರೆ ಇದು ಬಹಳ ಮುಖ್ಯ. ಯಾಕಂದ್ರೆ ಕಾಯಿಲೆ, ಇದು ರೋಗಾಣು, ಇದರಲ್ಲಿ ನಮ್ಮ ಕುಷ್ಠರೋಗದಲ್ಲಿ ಮುಖ್ಯವಾದ ತೊಂದರೆ ಏನು ಅಂತ ಹೇಳಿದ್ರೆ, ವ್ಯಕ್ತಿ ಸಾಯೋದಿಲ್ಲ, ಕಾಯಿಲೆಯಿಂದಾಗಿ ವ್ಯಕ್ತಿ ಸಾಯೋದಿಲ್ಲ, ಬಟ್ ಅವನಿಗೆ ಶಾಶ್ವತವಾದ ಅಂಗವಿಕಲತೆ ಬರುತ್ತೆ, ಸಾಧ್ಯತೆಗಳು ಇರ್ತವೆ. ಯಾಕಂತ ಹೇಳಿದ್ರೆ ಇದು ನರಕ್ಕೆ ಸಂಬಂಧಪಟ್ಟ ಕಾಯಿಲೆ ಆದ ಕಾರಣ ನರಗಳು ವೀಕ್ ಆದ ಕೂಡಲೇ ನಮಗೆ ಅಂಗವಿಕಲತೆಗಳು ಬರುತ್ತೆ. ಯಾಕಂದ್ರೆ ನಾವು ಯಾವುದೇ ಬರಿಬೇಕಾದ್ರೆ ಅಥವಾ ಓದಬೇಕು, ಕೆಲಸ ಮಾಡಬೇಕಾದ್ರೆ ನಮ್ಮ ಸ್ನಾಯುಗಳು ಕೆಲಸ ಮಾಡಿ, ನಮ್ಮ ಮಸಲ್ಗಳು ಕೆಲಸ ಮಾಡಬೇಕು. ಮಸಲ್ಗಳು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನರ ಸರಿಯಾಗಿ ಸಪ್ಲೈ ಆಗಬೇಕು. ಒಂದು ವೇಳೆ ನರ ಕರೆಕ್ಟಾಗಿ ಸಪ್ಲೈ ಆಗಿಲ್ಲ ಅಂದರೆ, ನರ ವೀಕ್ ಆದರೆ ನಾವು ಯಾವುದೇ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ, ಒಂದು ಸ್ಪರ್ಶ ಜ್ಞಾನ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಸ್ಪರ್ಶ ಜ್ಞಾನ ಇದ್ರೆ ನಮಗೆ ಬಿಸಿ ತಣ್ಣಗಿನ ವ್ಯತ್ಯಾಸ ಗೊತ್ತಾಗಲ್ಲ. ಈಗ ನಾವು ಬಿಸಿನೀರಿಗೆ ಕೈ ಹಾಕಿದ ಕೂಡ ರಪ್ಪ ತೆಗಿತೀವಿ, ಯಾಕಂತೇಳಿ ನಮಗೆ ಸೆನ್ಸೇಷನ್ ಇರುತ್ತೆ, ನಮಗೆ ಗೊತ್ತಾಗುತ್ತೆ. ಬಟ್ ಅವ್ನಿಗೆ ಗೊತ್ತಾಗೋದಿಲ್ಲ, ತುಂಬ ಹೊತ್ತು ಹಂಗೆ ಬಿಟ್ಬಿಟ್ರೆ ಕೈಯಲ್ಲಿ ಗಾಯ ಆಗುತ್ತೆ, ಬರ್ನ್ ಆಗಿಬಿಡುತ್ತೆ. ಯಾಕಂದ್ರೆ ಬಿಸಿ ಸುಡೋದು ಗ್ಯಾರಂಟಿ, ಅವನಿಗೆ ಮಾತ್ರ ಗೊತ್ತಾಗಲ್ಲ ಅಷ್ಟೇ. ಸುಡೋದು ಅದರ ಪ್ರಕೃತಿ ನಿಯಮ ಅದು ಮಾಡೇ ಮಾಡುತ್ತೆ. ಸೊ ಅವನಿಗೆ ಗಾಯ ಆಗುತ್ತೆ. ಗಾಯ ಆದ ನಂತರ ಯೂಶುವಲಿ ಅದು ಗುಣ ಆಗೋಕ್ಕೆ ಕೇಳೋದಿಲ್ಲ, ಯಾಕಂತೇಳಿದ್ರೆ ಅದಕ್ಕೆ ನರ ಸಪ್ಲೈ ಕರೆಕ್ಟ್ ಆಗಿರೋದಿಲ್ಲ. ಅದರಿಂದಾಗಿ ನಿಧಾನಕ್ಕೆ ಗುಣ ಆಗುತ್ತೆ. ಇದು ಬಹಳ ಮುಖ್ಯ. ಇದರಿಂದಾಗಿ ಅವನಿಗೆ ಏನಾಗುತ್ತೆ, ಕಾಯಿಲೆ ಕಾಲಲ್ಲೂ ಅಷ್ಟೇ. ಇವಾಗ ನಡ್ಕೊಂಡು ಹೋದ್ರೆ ಅವನಿಗೆ ಯೂಶುವಲ್ ಆಗಿ ನರ ವೀಕ್ ಆದರೆ, ನಮಗೆ ನಮ್ಮ ಚಪ್ಪಲು ನಮ್ಮ ಕಾಲಲ್ಲಿ ಕರೆಕ್ಟಾಗಿ ನಿಲ್ಬೇಕು ಅಂದರೆ ನಮ್ಮ ಗ್ರಿಪ್ ಸರಿ ಇರಬೇಕು, ಇಲ್ಲಾಂದರೆ ಚಪ್ಪಲ್ ಕೂರೋದಿಲ್ಲ. ಬಟ್ ಈಗ ನರ ವೀಕ್ ಆದ ಕಾರಣ ಅವನಿಗೆ ಚಪ್ಪಲು ಕರೆಕ್ಟಾಗಿ ಕೂರೋದಿಲ್ಲ, ಚಪ್ಪಲು ಜಾರ್ಕೊಂಡು ಹೋಗುತ್ತೆ. ಆಮೇಲೆ ಸ್ವಲ್ಪ ಹೋದ ನಂತರ ಅವನಿಗೆ ಕಾಲಿಗೆ ಏನಾದ್ರು ಮುಳ್ಳು ಚುಚ್ಚಿದ್ರೆ ಅವನಿಗೆ ಗೊತ್ತಾಗಲ್ಲ, ಯಾಕಂದ್ರೆ ನೋವು ಇರಲ್ಲ ಕಾಲಲ್ಲಿ. ನಾವಾದ್ರೆ ಮುಳ್ಳು ಚುಚ್ಚಿದ ಕೂಡಲೇ ಗಾಯ ಆಗೋದು ಹಾಗೆ ಆಗುತ್ತೆ. ಸೊ ಅದರಿಂದಾಗಿ ಅವನಿಗೆ ಕಾಲಲ್ಲಿ ಗಾಯ ಆಗೋ ಸಾಧ್ಯತೆ. ಕೆಲವು ಸಲ ಇನ್ನೂ ಜಾಸ್ತಿ ಆಗಿಬಿಟ್ರೆ ಕೈ ಕಾಲುಗಳು ಊನಾಗುತ್ತೆ, ಅಂದರೆ ಸೆಡೆತುಕೊಳ್ಳೋದು, ಈ ಥರ ಕ್ಲಾ ಹ್ಯಾಂಡ್ ಅಂತ ಹೇಳ್ತೀವಿ, ಅಥವಾ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ಈ ಥರ ಕಾಯಿಲೆಗಳು ಅಂದರೆ ಅದರಲ್ಲಿ ಕಾಂಪ್ಲಿಕೇಶನ್ಸ್ ಅಂತೀವಿ, ಲೆಪ್ರಸಿದ್ದು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಂಥ ಇದಾದಾಗ ಅವನಿಗೆ ಕಾಂಪ್ಲಿಕೇಶನ್ಸ್ಗೋಸ್ಕರ ಸರ್ಜರಿಗಳನ್ನ ಫ್ರೀಯಾಗಿ ಮಾಡ್ತಾರೆ. ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಏನಾಗಿ ಬಂದರೆ ಅವನಿಗೆ ಸರ್ಜರಿಗಳನ್ನು ಸರ್ಕಾರ ಫ್ರೀಯಾಗಿ ಮಾಡುತ್ತೆ. ಆಮೇಲೆ ಈಗ ಅದರಿಂದ ಅಂಗವಿಕಲತೆ ಬಂದರೆ ಅವ್ರಿಗೆ ಡಿಸೆಬಿಲಿಟಿ ಏನಿದೆಯೋ ಅದನ್ನು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ ಏನೋ ಮಾಸಾಸನ ಏನೋ ಬರುತ್ತೆ ಅದನ್ನು ಮಾಡಕ್ಕೆ ಬರ್ತೀವಿ. ಅದ್ರ ಜೊತೆಗೆ ಇವಾಗ ಕಾಲಲ್ಲಿ ಗಾಯ ಆಗುತ್ತೆ, ಕಾಲಲ್ಲಿ ಇದಿರುತ್ತೆ, ಅವರಿಗೆ ಉಚಿತವಾಗಿ ಚಪ್ಪಲ್ಗಳನ್ನು ನಾವು ಕೊಡ್ತೀವಿ. MCR ಚಪ್ಪಲ್ಗಳು ಅಂತ ಇರ್ತವೆ, ಅದನ್ನು ನಾವು ಕೊಡ್ತೀವಿ. ಇದನ್ನೆಲ್ಲ ಸರ್ಕಾರದ ಕಾರ್ಯಕ್ರಮ ಮಾಡ್ಕೊಂಡಿದೆ. ಈಗ ಡಾಕ್ಟರ್, ನೀವು ಆಗಲೇ ಹೇಳಿದಾಗೆ ಒಂದು ಕುಷ್ಠರೋಗ ಇರುವಂಥ ವ್ಯಕ್ತಿ 6ರಿಂದ 1 ವರ್ಷ ಮೆಡಿಸಿನ್ ತಗೊಳ್ಬೇಕು ಅಥವಾ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ, ಇಷ್ಟೆಲ್ಲ ತಗೊಂಡ ಮೇಲೂ ಕೂಡ ಸರಿಯಾಗಿ ತಗೊಂಡ್ಮೇಲೆ ಅದು ಒಂದು ಕಂಪ್ಲೀಟ್ ಆಗಿ ಗುಣ ಆಗುತ್ತೆ? ನಾವು ಅದನ್ನ ಕಂಪ್ಲೀಟ್ಲಿ, ಅಂದ್ರೆ ನಾವು ಅದನ್ನ ಕ್ಯೂರ್ಡ್ ಅಂತ ಡಿಕ್ಲೇರ್ ಮಾಡಿ ಅವನಿಗೆ ಕೊಡೋದಿಲ್ಲ, ಬಟ್ ಇಟ್ ಇಸ್ 100% ಶೂರ್ ದಟ್ he is cured from the disease. ಬಟ್ ನಾವು ಅದನ್ನು ರಿಲೀಸ್ ಫ್ರಮ್ ದ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅವನು ಆ ಚಿಕಿತ್ಸೆಯಿಂದ ಬಿಡುಗಡೆಗೊಳಿಸಲಾಗಿದೆ ಅಂತ. ಅವನಿಗೆ ಮತ್ತೆ ಬರುವಂತ ಸಾಧ್ಯತೆ ಇದೆಯಾ ಇಲ್ವಾ? ಬರ್ಬೋದು, ಬರಲೇಬಾರದು ಅಂತ ಏನಿಲ್ಲ, ಅದು ಬರದೇ ಇರಲೂಬಾರದು ಅಂತ ಏನಿಲ್ಲ. ಅದೇ ಕ್ವಶನ್, ಒಂದ್ಸಲ ಟ್ರೀಟ್ಮೆಂಟ್ ಕೊಟ್ಟು ಸಂಪೂರ್ಣ ಗುಣ ಆದ್ಮೇಲೆ ಮತ್ತೆ ಯಾಕಂದ್ರೆ ಮತ್ತೆ ಅವನ ವ್ಯಕ್ತಿ ಎಕ್ಸ್ಪೋಸ್ ಆದಾಗ ಮತ್ತೆ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಯಾವುದೇ ಒಂದು ರೋಗ ನಮಗೆ ಬರುವುದು ನಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಲೆಪ್ರಸಿ ಪೇಷಂಟ್, ನಾನು ಇವಾಗ ಆಲ್ಮೋಸ್ಟ್ 10 ವರ್ಷದಿಂದ ಚರ್ಮರೋಗ ತಜ್ಞರಾಗಿ ದಿವಸಕ್ಕೆ ಆಲ್ಮೋಸ್ಟ್ 2-3 ಕುಷ್ಠರೋಗಿ ನೋಡ್ತೀವಿ, ತುಂಬ ಹೊತ್ತು ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ. ಬಟ್ ನಮಗೆ ಬರಲೇಬೇಕು ಅಂತ ಏನಿಲ್ಲ, ಬರದೇ ಇರಬೇಕು ಅಂತ ಏನಿಲ್ಲ. ಯಾಕಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಅವರ್ ಇಮ್ಯುನಿಟಿ ಪವರ್. ಸೊ ಡಿಪೆಂಡ್ಸ್ ಆನ್ ದೇರ್ ಇಮ್ಯುನಿಟಿ. ಅವನಿಗೆ ಮತ್ತೆ ಬರಬಾರ್ದ ಹೇಳಕ್ ಬರಲ್ಲ, ಬರಲೂಬಹುದು, ಬಟ್ ಯೂಶುವಲಿ ಆಗಿ ಮತ್ತೆ ಬರುವಂಥ ಸಾಧ್ಯತೆಗಳು ಕಡಿಮೆ. ಇದರಲ್ಲಿ ಏನಂತ ಹೇಳಿದ್ರೆ, ಕೆಲವೊಂದ್ಸಲ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಅವನು ಕೊಟ್ಟಿರುವಂಥ ರೋಗ ಒಂದ್ಸಲ ಗುಣ ಆದ ನಂತರ ಮತ್ತೆ ಅದರ ಪಾಡಿಗೆ
ಅವನದ್ದು ರೋಗ ನಿರೋಧಕ ಶಕ್ತಿ ಅದೇ ಬರ್ಬೋದು, ಇಲ್ಲಾಂದ್ರೆ ರೀಇನ್ಫೆಕ್ಷನ್ ಮತ್ತೆ ಎರಡನೇ ಸಲ ಇನ್ಫೆಕ್ಷನ್ ಆಗಿ ಕೂಡ ಬರ್ಬೋದು. ಈಗ ಆ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡ್ತಿರುವಾಗ ಅವರು ಆ ಒಂದು ಮೆಡಿಸಿನ್ ಅನ್ನು ತಗೊಳ್ಳೋ ಟೈಮಲ್ಲಿ ಅವರ ಜೀವನ ಶೈಲಿ ಏನಾದ್ರು ಬದಲಿಸಬೇಕಾ ಅಥವಾ ಆಹಾರ ಕ್ರಮ ಏನಾದ್ರು ಇದೆಯಾ ಅಂತ? ಇದರಲ್ಲಿ ಏನು ಯಾವ್ದು ಬದಲಾವಣೆಗಳು ಆಗುತ್ತೆ ಇಲ್ಲ, ಅವ್ನು ಏನು ಕೆಲಸ ಮಾಡ್ತಾನೆ ಅದನ್ನು ಮಾಡಬಹುದು. ಒಂದ್ ವೇಳೆ ಅವನಿಗೆ ಸ್ಪರ್ಶ ಜ್ಞಾನಗಳು ಕಡಿಮೆ ಇದ್ದಾಗ ಕೆಲವೊಂದು ಕೆಲಸಗಳನ್ನ ಅವನಿಗೆ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬಿಸಿಯಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಕೆಲಸಗಳನ್ನ ಮಾಡಿ ಅಂತ ಹೇಳ್ತೀವಿ. ಅದು ಬಿಟ್ಟು ಅವನು ರೂಟೀನ್ ಆಗಿ ಏನು ಮಾಡ್ತಾನೆ ಅದನ್ನೆಲ್ಲ ಮಾಡ್ಬೋದು, ಯಾವುದೇ ಇಲ್ಲ. ಉತ್ತಮವಾದ ಆಹಾರ, ಪ್ರೋಟೀನೇಷಿಯಸ್ ಫುಡ್ ಅನ್ನು ತಗೋಬೇಕು. ಆಮೇಲೆ ನಾವು ಕೊಟ್ಟಿರುವಂಥ ಮಾತ್ರೆ ಅದು ಬಹಳ ಮುಖ್ಯ. ನಾವು ಕೊಡುವಂಥ ಏನು ಟ್ಯಾಬ್ಲೆಟ್ ಇದೆಯಾ ಅದನ್ನು ರೆಗ್ಯುಲರ್ ಆಗಿ ತಗೋಬೇಕು. ಅದು ತಗೊಂಡ್ರೆ ಅವನಿಗೆ ಸಾಮಾನ್ಯವಾಗಿ ಯಾವುದೇ ತೊಂದರೆಗಳನ್ನು ಮಾಡೋದಿಲ್ಲ. ಆದರೆ ಒಂದು ಏನು ಅಂತ ಹೇಳಿದ್ರೆ ಈ ಲೆಪ್ರಸಿಯಲ್ಲಿ ಕೆಲವು ಸಲ ಟ್ರೀಟ್ಮೆಂಟ್ ಕೊಟ್ಟ ನಂತರ ಅಥವಾ ಟ್ರೀಟ್ಮೆಂಟ್ ಮೊದಲೇ ಅವನು ಲೆಪ್ರಸಿ ಡಯಾಗ್ನೋಸ್ ಆಗಬೇಕಾದ್ರೆ ರಿಯಾಕ್ಷನ್ ಸ್ಟೇಟ್ ಅಂತ ಹೇಳ್ತೀವಿ. ಬೇರೆ ಯಾವ ಕಾಯಿಲೆಯಲ್ಲಿ ಈ ಥರ ಒಂದು ಟರ್ಮಿನಾಲಜಿ ನಾವು ಯೂಸ್ ಮಾಡೋದಿಲ್ಲ. ಲೆಪ್ರದಲ್ಲಿ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಕೆಲವು ಸಲ ಏನಾಗುತ್ತೆ, ಬಿಳಿ ಮಚ್ಚೆ ಏನಿದೆಯೋ ಅದನ್ನು ಅವನು ನೋಟಿಸೇ ಮಾಡಲ್ಲ, ಅವನು ಸುಮ್ಮನೆ ಇರ್ತಾನೆ. ಯಾಕಂದರೆ ಅದು ಬೆನ್ನಲ್ಲಿದ್ದರೆ ನಮಗೆ ನೋಡೋಕ್ಕೂ ಆಗಲ್ಲ. ಇನ್ನೊಬ್ರು ಯಾರೋ ನೋಟಿಸ್ ಮಾಡಿ ಹೇಳ್ಬೇಕು ನಿನ್ನ ಮೇಲ್ ಮೇಲೆ ಮಚ್ಚಿದೆ ಅಂತ. ಕೆಲವು ಸಲ ಏನಾಗುತ್ತೆ, ಸ್ವಲ್ಪ ದಿವಸ ಆದಮೇಲೆ ಅದು ಕೆಂಪಾಗಿ ಮಾರ್ಪಾಡಾಗತ್ತೆ, ಅದು ದಪ್ಪ ಆಗತ್ತೆ. ಅದನ್ನು ಯೂಶುವಲ್ ಆಗಿ ನೋಡಿ, ಯಾಕಂದ್ರೆ ಅವ್ನು ಮುಟ್ಟಿದಾಗಲೂ ಗೊತ್ತಾಗ್ಬಿಡುತ್ತೆ ಅವ್ನಿಗೆ ಏನೋ ದಪ್ಪ ಆಗಿದೆ ನಮ್ಮ ಮೈ ಮೇಲೆ ಅಂತ. ಅವಾಗ ಬರ್ತಾನೆ. ಇದನ್ನು ನಾವು ರಿಯಾಕ್ಷನಲ್ ಸ್ಟೇಟ್ ಅಂತ ಹೇಳ್ತೀವಿ ಲೆಪ್ರಸಿಯಲ್ಲಿ. ಅದೇ ಥರ ಕೆಲವೊಂದು ರಿಯಾಕ್ಷನ್ ಇರುತ್ತೆ, ಟೈಪ್ 2 ರಿಯಾಕ್ಷನ್ ಅಂತ ಲೆಪ್ರಸಿಯಲ್ಲಿ. ಅದರಲ್ಲಿ ಏನಾಗುತ್ತೆ ಅಂತೇಳಿ ಸ್ವಲ್ಪ ಗಂಟುಗಳ ತಲೆ ಬರುತ್ತೆ, ಅದು ನೋವಿರುತ್ತೆ, ಜ್ವರ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ಅದು ಕೂಡ ಲೆಪ್ರಸಿಯ ಲಕ್ಷಣ. ಕೆಲವು ಸಲ ಏನಾಗುತ್ತೆ, ಬಿಳಿ ಮಚ್ಚೆ ನೋಟಿಸೇ ಮಾಡಲ್ಲ ಅವರು. ಅದೇ ಸಾಮಾನ್ಯವಾಗಿ ಏನು ಇಲ್ಲ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ನಮಗೆ ಮುಟ್ಟಬೇಕಾದ್ರೆ ಏನೋ ಕಾಣುವಂಥ ಜಾಗದಲ್ಲಿ ಇದ್ರೆ ನಮಗೆ ಅಥವಾ ಮುಖದಲ್ಲೆಲ್ಲ ಆದ್ರೆ ನಾವು ಇಮಿಡಿಯೇಟ್ ನೋಡ್ತೀವಿ, ಬೇರೆಲ್ಲ ಜಾಗದಲ್ಲಿ ನಮಗೆ ಗೊತ್ತಾಗಲ್ಲ. ಅಥವಾ ಅವನಿಗೆ ಅದು ಯೂಶುವಲ್ ಆಗಿ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಅಂದ್ರೆ, ಕುಷ್ಠರೋಗ ಏನು ಅಂತ ಗೊತ್ತಿರಲಿಲ್ಲ, ಬಿಳಿ ಮಚ್ಚೆಲ್ಲ ಬಿಟ್ಬಿಡಿ ಏನಾಗಲ್ಲ ಅಂತ ಅನ್ಕೊಂಡಿರ್ತಾನೆ. ಸೊ ಹಂಗಿದ್ದಾಗ ಅವ್ನು ರಿಯಾಕ್ಷನ್ ಅಲ್ಲಿ ಸ್ಟೇಟ್ ಅಲ್ಲಿ ಬರ್ತಾನೆ. ಸೊ ಇದು ಕೆಲವು ಸಲ ಟ್ರೀಟ್ಮೆಂಟ್ ತಗೊಂಡಂತನೂ ಶುರು ಆಗುತ್ತೆ, ಟ್ರೀಟ್ಮೆಂಟ್ಗೆ ಮೊದಲೇ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ರಿಯಾಕ್ಷನ್ ಬೇರೆನೆ, ಲೆಪ್ರಸಿ ಅದರ ಲಕ್ಷಣನೇ, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಎಕ್ಸ್ಟ್ರಾ ನಾವು ಸ್ಟೀರಾಯ್ಡ್ಸ್ ಅನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಅದರಿಂದಾಗಿ ಅವನಿಗೆ ನರಗಳ ತೊಂದರೆ ಎಲ್ಲ ಆಗಬಾರ್ದು ಅನ್ನೋಕ್ಕೋಸ್ಕರ ರಿಯಾಕ್ಷನ್ ಅಲ್ಲಿ ನಾವು ಬೇರೆ ಟ್ರೀಟ್ಮೆಂಟ್ ಜೊತೆಗೆ ಇದರ ಜೊತೆಗೆ ಮಾತ್ರ ನಿಲ್ಲಿಸಲಿಕ್ಕಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಮಾತ್ರೆ ತಗೊಂಡ ಅಂತ ಶುರು ಮಾಡಿದ್ರೆ ಯೂಶುವಲ್ ಆಗಿ ಮಾತ್ರೆಗೆ ಬ್ಲೇಮ್ ಮಾಡ್ತಾರೆ. ಇದು ನಾನು ಮಾತ್ರೆ ತಗೊಂಡ ನಂತರ ಮಾತ್ರೆಯಿಂದ ನನಗೆ ಬಂತು, ಮಾತ್ರೆ ರಿಯಾಕ್ಷನ್ ಇರ್ಬೋದು, ನಾನು ನಿಲ್ಲಿಸ್ತೇನೆ ಅಂತ. ಆ ಥರ ಮಾಡ್ಲಿಕ್ಕಿಲ್ಲ, ಮಾತ್ರೆ ಕಂಟಿನ್ಯೂ ಮಾಡಬೇಕು, ಅದ್ರ ಜೊತೆಗೆ ಅದನ್ನ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಡಾಕ್ಟರ್, ಈಗ ಕೆಲವೊಂದು ರೋಗಗಳು ಮಹಿಳೆಯರಲ್ಲಿ ಜಾಸ್ತಿ ಆಗುವಂಥದ್ದು ಅಥವಾ ಪುರುಷರಲ್ಲಿ ಜಾಸ್ತಿ ಆಗುವಂಥದ್ದು ಆ ರೀತಿ ಇರುತ್ತೆ. ಕುಷ್ಠರೋಗದಲ್ಲಿ ಏನಾದರೂ ಯೂಶುವಲ್ ಆಗಿ ಎಲ್ಲ ಕಾಯಿಲೆಗಳು ಸಾಮಾನ್ಯವಾಗಿರುವಂಥದ್ದು. ಅಂದ್ರೆ ಜನರಲಿ ಈ ಕಮ್ಯುನಿಕಬಿಲಿಟಿ ಜಾಸ್ತಿ ಪುರುಷರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಮಹಿಳೆಯರಲ್ಲಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ವೇರಿಯೇಷನ್ ಅಷ್ಟೇನಿಲ್ಲ, ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಡಾಕ್ಟರ್, ಈಗ ಕೊನೆಯದಾಗಿ ಅಂದ್ರೆ ವೀಕ್ಷಕರಿಗೆ, ಹೆಚ್ಚಿನವರಿಗೆ ಈ ಕುಷ್ಠರೋಗದ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಇರ್ಬೋದು, ಅಥವಾ ಅದನ್ನೊಂದು ಸಮಾಜದವ್ರು ನೋಡುವ ರೀತಿ ಕೂಡ ಬೇರೆ ರೀತಿ ಆಗಿರ್ಬೋದು. ಅಂತ ವ್ಯಕ್ತಿಗಳನ್ನ ಅವರು ಒಂದು ಕುಷ್ಠರೋಗ ಇದೆ ಅಂತ ಅಂದಾಗ ಭಯ ಪಡ್ಕೊಳ್ಳುವಂಥದ್ದು ಮಾಹಿತಿಯ ಕೊರತೆಯಿಂದ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ, ಅಥವಾ ಅವರ ಜೊತೆ ಇರುವವರಿಗೆ ಏನ್ ಹೇಳ್ತೀರಾ? ಇದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಉದ್ದೇಶನೇ ಫಸ್ಟ್ ಕುಷ್ಠರೋಗ ಅಭಿಯಾನದ ಉದ್ದೇಶನೇ ಅದು ಜನರಲ್ಲಿ ಅರಿವು ಮೂಡಿಸೋದು. ಕುಷ್ಠರೋಗ ಅನ್ನೋದು ಒಂದು ಮಾರಣಾಂತಿಕ ಕಾಯಿಲೆ ಅಲ್ಲ. ಕುಷ್ಠರೋಗ ಒಂದು ಸಂಪೂರ್ಣವಾಗಿ ಗುಣಪಡಿಸಬಹುದಾದಂಥ ಕಾಯಿಲೆ. ಕುಷ್ಠರೋಗಿಗಳನ್ನು ನಮ್ಮವರಂತೆ ತಿಳ್ಕೊಂಡು ಅವ್ರು ನಮ್ಮ ಜೊತೆನೇ ಇಟ್ಕೊಂಡು ಅವರಿಗೆ ನಾವು ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ಮಾಡುವಂತೆ ನಾವು ನೋಡ್ಕೋಬೇಕು. ಇದು ನಮ್ಮ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಇದು ಸಾಮಾಜಿಕವಾಗಿ ನಮಗೂ ಒಂದು ಜವಾಬ್ದಾರಿ ಅಂತ ಇದೆ. ಯಾಕಂತ ಹೇಳಿದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದು ಅವನದು ಹೆಂಗೆ ಜವಾಬ್ದಾರಿನೋ, ಸಾಮಾಜಿಕವಾಗಿ ನಮಗೂ ಕೂಡ ಒಂದು ನಾವೆಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಿರ್ತೇವೆ ಆ ಜಾಗದಲ್ಲಿ ಯಾರಿಗೂ ಕೂಡ ಯಾವುದೇ ಕಾಯಿಲೆಗಳು ಬಂದು ಕೂಡ ನಾವು ಕೂಡ ಅದನ್ನೊಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಅವರಿಗೆ ಮಾಹಿತಿಯನ್ನು ಕೊಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಅವನಿಗೆ ಕುಷ್ಠರೋಗ ಇದೆ ಅಂತ ಗೊತ್ತಿದೆ, ನಿಮಗೂ ಗೊತ್ತಿದೆ, ಆದರೆ ಅವನು ಚಿಕಿತ್ಸೆಗೆ ಬರ್ತಾ ಇಲ್ಲ, ಅವನೇ ಮನವೊಲಿಸಿ ಚಿಕಿತ್ಸೆಗೆ ತರುವಂಥ ಕೆಲಸ ನಿಮ್ಮಿಂದಲೂ ಆಗಬೇಕು. ಸೊ ನೀವು ಮಾಹಿತಿಯನ್ನು ಪಡ್ಕೊಂಡು ಉಳಿದವರಿಗೂ ಮಾಹಿತಿಯನ್ನು ನೀಡಿ ಎಲ್ರಿಗೂ. ಯಾಕಂದರೆ ಇದು ಅರಿವು ಅನ್ನೋದು ಎಲ್ಲರಿಗೂ ಯಾವತ್ತೂ ಒಂದು ಕಳ್ಕೊಳ್ಳೋದಾದಂಥ ವಸ್ತು. ಸೊ ಅದು ನಾವು ಯಾವತ್ತೂ ಉಳಿಸ್ಕೊಳ್ಳುವಂಥ ವಸ್ತು. ಆದ ಕಾರಣ ಎಲ್ಲರೂ ಅದನ್ನು ಬೆಳೆಸ್ಕೊಂಡು ಈ ಸಲದ ನಮ್ಮ ಘೋಷವಾಕ್ಯ ಏನಿದೆಯೋ ಈ ಕಾಯಿಲೆ ಬಗ್ಗೆ, ನಿರ್ಮೂಲನದ ಬಗ್ಗೆ ನಾವೆಲ್ಲರೂ ಕಂಕಣಬದ್ಧರಾಗೋಣ ಅಂತ ನಾನು ಕೇಳ್ಕೊಳ್ಳೋದು. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಕುಷ್ಠರೋಗದ ಬಗ್ಗೆ ಸಂಪೂರ್ಣ ಮಾಹಿತಿ, ಅಂದ್ರೆ ಅದರ ಲಕ್ಷಣಗಳಿರ್ಬೋದು ಅಥವಾ ಟ್ರೀಟ್ಮೆಂಟ್ಗಳಿರ್ಬೋದು ಅಥವಾ ಅದರ ಬಗ್ಗೆ ಒಂದು ಅರಿವು ಮೂಡಿಸುವಂತ ಕೆಲಸನ ಮಾಡಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.